ಮೈಸೂರಿನ ಕೆಜಿ ಕೊಪ್ಪಲ್ನ ಹೊಸಬೀದಿ 10 ಜನಗಳ ಗರಡಿ 2ನೇ ಕ್ರಾಸ್ನಲ್ಲಿರುವ ಶ್ರೀರಾಮ ಸೇವಾ ಟ್ರಸ್ಟ್ ವತಿಯಿಂದ ಯುಗಾದಿಯ 9ನೇ ದಿನವಾದ ಶ್ರೀರಾಮ ನವಮಿ ಹಬ್ಬವನ್ನು ಆಚರಿಸಲಾಯಿತು. ದಿನಾಂಕ 4/4/2026 ಶನಿವಾರ ಶ್ರೀರಾಮ ದೇವರ ಪಟ್ಟಾಭಿಷೇಕ ಪೂಜೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗರಡಿಯ ಅಧ್ಯಕ್ಷರಾದ ಯಜಮಾನ ಈರಯ್ಯ ಹಾಗೂ ಕಾರ್ಯದರ್ಶಿ ಯಜಮಾನ ಎಲ್ ಚಂದ್ರು ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದರು. ನಿಂಗಪ್ಪ, ಪಾಪಣ್ಣ, ಎಸ್ ಕೃಷ್ಣ, ನಾಗರಾಜು, ಮರಿಗೌಡ, ಪುಟ್ಟೇಗೌಡ, ಲಿಂಗೇಗೌಡ, ಸಿದ್ದಪ್ಪ, ಬಿಸಿಲು ಮಾರಮ್ಮನವರ ಗುಡ್ಡಪ್ಪನವರ ಲಿಂಗಪ್ಪ, ಕೆಂಚೇಗೌಡ, ದೇವರಾಜು, ಅಭಿ, ಚಂದು, ಪ್ರಮೋದ್, ನಾಗೇಂದ್ರ, ಮಧು, ಶ್ರೀನಿವಾಸ್, ಕೋಳಿ ಸೋಮಣ್ಣ ಸೇರಿದಂತೆ ಅನೇಕ ಗ್ರಾಮಸ್ಥರು, ಯುವಕರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಕೆ ಹರೀಶ್ ಗೌಡ ಹಾಗೂ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ, ಮಾಜಿ ಪೌರರಾದ ಆರ್ ಲಿಂಗಪ್ಪ, ರಾಮೇಗೌಡರು, ಬಸವರಾಜ್, ಶ್ರೀಕಂಠ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶ್ರೀರಾಮ ದೇವನ ಕೃಪೆಗೆ ಪಾತ್ರರಾದರು. 9ನೇ ದಿನ ರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಸಹ ಇವತ್ತು ಮಧ್ಯಾಹ್ನ ಅದ್ದೂರಿಯಾಗಿ ಗ್ರಾಮದ ಎಲ್ಲ ಹಿರಿಯ ಸದಸ್ಯರುಗಳು ಒಟ್ಟಾಗಿ ಸೇರಿ, ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಹಬ್ಬದ ರೀತಿ ಆಚರಣೆ ಮಾಡಿದ್ದಾರೆ. ಹಾಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದಾರೆ. ನಾನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಭಾಳ ವಿಶೇಷವಾಗಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ ನಂತರದಲ್ಲಿ ದೇಶದ ಜನ ರಾಮನಿಗೆ ಮಾರು ಹೋಗಿದ್ದಾರೆ. ಮತ್ತು ಭಾಳ ವಿಶೇಷವಾಗಿ ಪ್ರತಿ ಗ್ರಾಮದಲ್ಲೂ ಸಹ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಪ್ರತಿ ಸಲ ರೂಪಿಸ್ತಾರೆ. ಈ ಗರಡಿ 2ನೇ ಕ್ರಾಸ್ ಗರಡಿಯ ಎಲ್ಲ ಮುಖಂಡರುಗಳು, ಹಿರಿಯರಾಗಿರ್ತಕ್ಕಂಥ ಈರಪ್ಪನವರು, ನಮ್ಮ ಸನ್ಮಾನ್ಯ ಚಂದ್ರಣ್ಣವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಲಿಂಗಪ್ಪನವರು, ನಮ್ಮ ಕುಮಾರ್ ಅವರು, ಮರಿಗೌಡರು, ಕೃಷ್ಣಪ್ಪನವರು, ನಮ್ಮ ಎಲ್ಲ ಗ್ರಾಮದ ಮುಖಂಡರುಗಳೆಲ್ಲ ಒಟ್ಟಾಗಿ ಸೇರಿ, ಹಿರಿಯರಾಗಿರ್ತಕ್ಕಂಥ ಪುಟ್ಟಣ್ಣವರು, ಈರಪ್ಪನವರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಖುಷಿ ಆಗತ್ತೆ. ಗ್ರಾಮದ ಜನರು ಸಹ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತಕ್ಕಂಥದ್ದು ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ. ರಾಮನ ಭಕ್ತಿ ಎಲ್ಲ ಕಡೆ ಪಸರಿಸುವಂತ ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ. ನಾಳೆ ಉತ್ಸವ ಓಕ್ಳಿಯನ್ನು ಸಹ, ಅಂದ್ರೆ ಓಕ್ಳಿ ಅಂತಂದ್ರೆ ನೀರನ್ನ ತಗೊಂಡು ಒಂದು ಡಬ್ಬದಲ್ಲಿ ಮತ್ತೆ ಹಂಡೆ ಅಂತ ಏನಿರ್ತದೆ ಅದರಲ್ಲಿ ಪ್ರತಿ ರಸ್ತೆಗಳಿಗೆ ಹೋಗಿ, ಮೊದಲೆಲ್ಲ ನಾವೇನಂದ್ರೆ ಮಳೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ವು. ರಾಮನವಮಿ ಸಂದರ್ಭದಲ್ಲಿ ಪ್ರತಿ ವರ್ಷ ಇದನ್ನ ಆಯೋಜನೆ ಮಾಡಿದ್ದಾರೆ. ಕಳೆದ ವರ್ಷನೂ ಸಹ ಮಾಡಿದ್ರು. 16 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕೆಲಸವನ್ನ ಈ ಗರಡಿಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಗರಡಿಯ ಹಿರಿಯರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಒಂದು ಗ್ರಾಮದ ಸೊಡುಗನ್ನ ನಾವು ನೋಡ್ಬೇಕಂದ್ರೆ ಕನ್ನೇಗೌಡ ಕೊಪ್ಪಲಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ರಾಮನ ಭಕ್ತರಿಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ನಮಸ್ಕಾರ. ಕೆಜಿ ಕೊಪ್ಪಲಿನ ಹೊಸಬೀದಿ 2ನೇ ಕ್ರಾಸಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತವಾಗಿ 9ನೇ ದಿನವಾದ ಕಾರ್ಯಕ್ರಮವನ್ನು ಶ್ರೀ ರಾಮದೇವರ ಪಟ್ಟಾಭಿಷೇಕ ಪೂಜೆಯನ್ನು ನೆರವೇರಿಸಲಿದ್ದೇವೆ. ಮತ್ತು ಶ್ರೀ ರಾಮದೇವರ ಉತ್ಸವ ಮತ್ತು ಓಕಳಿ ಅಂದರೆ ಮನೆ ಮುಂದೆ, ನಮ್ಮ ಗ್ರಾಮದ ಮನೆಯ ಮುಂದೆ ನೀರನ್ನು ಇಟ್ಟು ನೀರಿನ ಮಕ್ಕಳು ಮತ್ತು ಯುವಕರು, ಗ್ರಾಮಸ್ಥರು ಎಲ್ಲ ಸೇರಿ ನೀರಿನ ಆಟವನ್ನು ಆಡುವುದಕ್ಕೆ ಓಕಳಿ ಎಂದು ನಾವು ಕರೆಯುತ್ತೇವೆ. ಈಗ ನಮ್ಮ ಗರಡಿಯ ಮನ್ನಣೆಗೆ ಹೋಗೊಟ್ಟು ನಮ್ಮ ಮಾಜಿ ಶಾಸಕರಾದ ಎಲ್ ನಾಗೇಂದ್ರಣ್ಣನವರು ಆಗಮಿಸಿದ್ದಕ್ಕಾಗಿ ನಾವು ತುಂಬು ಹೃದಯದಿಂದ ಅವರನ್ನು ಅಭಿನಂದಿಸುತ್ತಿದ್ದೇವೆ. ಯುಗಾದಿ ಹಬ್ಬ ಪವಿತ್ರವಾದ ಹಬ್ಬ. ಆ ಹಬ್ಬದಿಂದ ಇಲ್ಲಿ ಸತತವಾಗಿ ಪೂಜೆ ಪುರಸ್ಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 9ನೇ ದಿನ ಶ್ರೀರಾಮನನ್ನು ನೆನೆದು ಅದಕ್ಕೆ ಪಟ್ಟಾಭಿಷೇಕವನ್ನ ಕಾರ್ಯಕ್ರಮವನ್ನ ಭಾರಿ ಭಕ್ತಿಯಿಂದ ಇಲ್ಲಿ ಯುವಕರು, ಸಮಿತಿಯ ಸದಸ್ಯರುಗಳು, ಹಿರಿಯರು ಮತ್ತು ನಮ್ಮ ಇಲ್ಲಿ ಬಂದಿರ್ತಕ್ಕ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಬಂದಿದ್ದಾರೆ. ಎಲ್ಲರ ಒಂದು ಸಹಕಾರ ನಮಗೆ ಇದೆ ಅಂತಕ್ಕಂಥದ್ದನ್ನ ಹೊಸಬೀದಿಯ ನಮ್ಮ ಚಂದ್ರವರು ಈಗಾಗಲೇ ಹೇಳಿದ್ದಾರೆ. ಅವರ ಒಂದು ಹೇಳಿಕೆಯಂತೆ ಒಳ್ಳೇದಾಗಲಿ.